ಒಬ್ಬ ನಾಯಕ ಬಂದು ಎಲ್ಲ ಬದಲಾವಣೆ ಮಾಡ್ತಾನೆ. ವೆಯ್ಟ್ ಮಾಡಿ ಬರ್ತಾನೆ ಒಬ್ಬ. ಬರ್ತೀನಿ, ನಾನು ಬರ್ತೀನಿ, ನೀವೇನು ಮಾತಾಡ್ಬೇಡಿ, ನಾನು ಬರ್ತೀನಿ. ನಾನು ಬಂದು ನಿಮ್ಗೇನ್ ಬೇಕು ನಿಮ್ಮನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ. ಒಪ್ಕೊಂತೀರಾ? ಬಿಡಿ, ನಾನು ಬರ್ತೀನಿ. ಓಕೆ, ಜೈ ಉಪೇಂದ್ರ ಅನ್ನಿ. ಅದಕ್ಕೆ 21 ವರ್ಷಕ್ಕೆ ವೋಟ್ ಹಾಕಕ್ ಬಿಟ್ಟಿರೋದು. ಹೇಳಿ, ಒಂದೇಳ ನಿಮ್ಗೆ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ತೀರಾ ಇವನ ಬುದ್ಧಿವಂತ ಅಂತ, ನೀವು ದಡ್ಡ ಇವನು ಅನ್ಕೊಂಡು ಹೋಗ್ತೀರಾ. ಬುದ್ಧಿವಂತ ಆಗಿದ್ರೆ ಇದ್ರಲ್ಲಿ ನಿಂತ್ಕೊಂಡು ಆಗ್ಬೋದಾಗಿತ್ರಿ ಇಷ್ಟೊತ್ತಿಗೆ. ಅವನು ಒಂದು MP ಆಗ್ಬೋದಾಗಿತ್ತು ಅಟ್ಲೀಸ್ಟ್. ದಡ್ಡ. ನನಗೆ ನೀವಾಗ್ಬೇಕು, ನೀವು ರಾಜರಾಗಬೇಕು, ನೀವಾಗ್ಬೇಕು. ಬರ್ತಾರೆ ನೋಡಿ. ಈಗೇನು ಹೊಗಳ್ತಾ ಇದಾರೆ ನಿಮ್ಮನ್ನ, ಬಹಳ ಅದ್ಭುತವಾಗಿ ವೋಟ್ ಮಾಡ್ಬಿಟ್ಟಿದ್ದೀರಾ ನೀವು ಅಂತ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲಮ್ಮ. ನೀವು ದುಡ್ಡು ಇಸ್ಕೊಂಡ್ರು ಸಂತೋಷನೇ. ಯಾಕೆ ಗೊತ್ತಾ, ನಿಮ್ಗದು ಅನಿವಾರ್ಯತೆ ಇದೆ, ಅವನಿಗದು ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ನು 10,000 ಮಾಡ್ಕೊಂತಾನೆ. ತಪ್ಪೇನಿದೆ? ಅಡ್ಜಸ್ಟ್ಮೆಂಟ್. ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟೇ ರುಚಿ ನನಗೆ. ಆಯ್ತು ಗುರುವೆ, ತಾವು ಆಶೀರ್ವಾದ ಮಾಡಿ. ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ, ನನಗೊಂದು ಬ್ಯಾನರ್ ಕಟ್ಟಿ 1000 ಜನ ಕರ್ಕೊಂಬನ್ನಿ. ಅಲ್ಲಿ ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಬರ್ತೀರಾ? ಎಲ್ಲ ಬರ್ತೀರಾ? ಬ್ಯಾನರ್ ಬೇಡ ಅನ್ಕೊಂಡೆ ನಾ ಬಂದಿದ್ದು. ಈಗ ಬ್ಯಾನರ್ ಫುಲ್ ಲೆಸ್ ಮಾಡಿದ್ದೀನಿ. ನಾನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀವು ನನ್ನ ಕಿತ್ತು ಬಿಸಾಕ್ಬೇಕು. ಕರೆಕ್ಟ್ ಅಲ್ವಾ? ಇನ್ನೊಂದು ಸಿಂಪಲ್ ಆಗಿ ಹೇಳ, ಬಹಳ ಬ್ಯೂಟಿಫುಲ್ ಆಗಿ ಅದು ಹೇಳಿದ್ದೀನಿ ಆಲ್ರೆಡಿ. ನಂದೊಂದು ಮನೆ ಇದೆ. ನನ್ನ ಮನೆಗೆ ಒಬ್ಬ ಎಲೆಕ್ಟ್ರಿಷಿಯನ್ ಬಂದಿಯಾನೆ, ಒಬ್ಬ ಪ್ಲಂಬರ್ ಬಂದಿಯಾನೆ, ಒಬ್ಬ ಎಲ್ಲ ಬಂದಿಯಾನೆ ಕೆಲಸ ಮಾಡೋದಕ್ಕೆ. ಅವ್ನು ನನ್ನ ಮನೇಲಿ ಕೂತ್ಕೊಂಡ್ಬಿಟ್ಟು ನನ್ನೇ ಹೊರಗಡೆ ಕೂರಿಸಿಯಾನ, ಒಂದು ಸಣ್ಣ ಒಂದು ರೂಮಲ್ಲಿ ಕೂರಿಸಿಯಾನ. ಅವನೇನು ಹೇಳ್ತಾ ಇದ್ದಾನೆ, 5 ವರ್ಷ ಸುಮ್ಮನೆ ಇರಪ್ಪ, ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಿನಗೆ ಅಂತಾನೆ. 5 ವರ್ಷಕ್ಕೆ ಮತ್ತೆ ಅವನ್ನೇ ಇಟ್ಕೊಳಕ್ಕೆ ಅವನೇ ನಂಗೆ ಲಂಚ ಕೊಡ್ತಾನೆ, ನನ್ನೇ ಇಟ್ಕೋ ಪ್ಲಂಬರ್ ಆಗಿ ಮನೆಗೆ ಅಂತ. ಅವನ ಹತ್ರ 500 ರೂಪಾಯಿ ಇಸ್ಕೊಂಡು ನಾನು ಮನೇಲಿ ನಾನು ಪ್ಲಂಬರ್ ಆಗಿ ಇಡ್ತಾ ಇದ್ದೀನಿ, ಮತ್ತೆ ಗಬ್ ಮಾಡ್ತಾನೆ. ಕರೆಕ್ಟ್ ಎಕ್ಸಾಂಪಲ್ ಇದು. ಹೌದು. ನಾನು ಯಾವಾಗಲೂ CM ನಿಮ್ಗೆ ಹೇಳ್ತಾನೆ ಇದೀನಿ, ಮತ್ತೆ ಅದನ್ನೇ ಕೇಳ್ತೀರ. ನೀವು ಮಾಡೋ ಕೆಲಸ ಏನೋಪ್ಪ ಒಂದು ಥ್ಯಾಂಕ್ಸ್, ಚೆನ್ನಾಗಿದೆಯೋ ಏನೋ ಒಂದು ಹೇಳಿ, ಅಟ್ಲೀಸ್ಟ್ ಒಂದು ಪ್ರಯತ್ನ ಪಟ್ಟಿದ್ದೀನಿ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ, ಒಂದು ಹೋಪ್ಸ್ ಇಟ್ಕೊಂಡು ಮಾಡಿದ್ದೀನಿ. ಓಕೆನಾ? ಅದು ನಿಮಗ್ ಬಿಟ್ಟಿದ್ದು. ಏನು ಹೇಳಿ, ನೆಕ್ಸ್ಟ್ ಇದೇನೋ ಆಗಿಲ್ಲ, ಇನ್ನೊಂದೇನೋ ಟ್ರೈ ಮಾಡ್ತಾನೆ ಇರ್ತೀನಿ. ನಾನು ಹೇಳಿದ್ದೀನಿ, ನಾನು ಬದುಕಿರೋವರೆಗೂ ಟ್ರೈ ಮಾಡ್ತಾ ಇರ್ತೀನಿ. ಅದು ನೀವು ನನ್ನ ಹುಚ್ಚ ಅನ್ಕೊಬೋದು, ದಡ್ಡ ಅನ್ಕೊಬೋದು, ಏನಾರ ಅನ್ಕೊಳ್ಳಿ, ನನ್ನ ಮನಸ್ಸಿಗೆ ತೃಪ್ತಿ ಸಿಗೋವರೆಗೂ ಮಾಡ್ತಾನೆ ಇರ್ತೀನಿ ನಾನು. ಬಟ್ ಒಂದಂತೂ ತಿಳ್ಕೊಳ್ಳಿ, ನಾಯಕ ಅಂತೂ ನಾನು ಆಗಲ್ಲ. ನೀವೇ ನಾಯಕರಾಗಬೇಕು. ಹಾ, ಇಲ್ಲಿ ನಾನು ಸೈಡ್ ರೋಲೇ ಮಾಡಬೇಕು. ಇಲ್ಲಿ ಓನರ್ಸ್, ನೀವು ಪ್ರೊಡ್ಯೂಸರ್, ನಿಮ್ಗೆ ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ. ದುಡ್ಡು ನಿಮ್ದು, ನಂದಲ್ಲ ಸರ್, ಸರ್ಕಾರದ ಸರ್ ಅವ್ರು ನಮ್ಗೆ 5,000 ರೂಪಾಯಿ ಕೊಡ್ತಾರೆ ಸರ್. ಏನ್ ಸರ್ ನಿಮ್ದು ಲಕ್ಷಾಂತರ ರೂಪಾಯಿ ಇದೀರಿ ಅಂದ್ರೂ ಒಪ್ಪಲ್ಲ ನೀವು. ನಾವೇನ್ ಮಾಡಿ?
ನೋಡಿ ಒಂದ್ ಹೇಳ್ತೀನಿ ಇವ್ರೆ, ಆಗ್ಲಿ ನಿಧಾನಕ್ಕಾಗ್ಲಿ. ನಾನು ಹೇಳಿದ್ದು ಅರ್ಜೆಂಟ್ ಇಲ್ಲ ನನಗೆ, ಇನ್ನು ನನ್ನ ಕಾಲಾವಧಿ ನಂತರ ಆಗ್ಲಿ ಬೇಕಾರೆ. ನೆಕ್ಸ್ಟ್ ಜನರೇಷನ್ ಅರ ಎಚ್ಚೆತ್ಕೊಳ್ಳಿ. ಅಲ್ಲ, ಆ ಟೈಮ್ ಬರೋದ್ ಬೇಡ ಅಂತ ಇರೋದು. ಅಟ್ಲೀಸ್ಟ್ ಯಾವ್ಯಾವ್ದೋ ದೇಶದಲ್ಲಿ ಗಲಾಟೆಗಳಾಗಿದೆ, ಅದ್ರ ಬದಲು ಇದೆಯಪ್ಪ ಅಂತ. ಏನ್ ಹೇಳಿ, ಎದ್ದು ಗಲಾಟೆ ಮಾಡಿ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಅಟ್ಲೀಸ್ಟ್ ಒಂದು ದಾರಿ ಇದೆ, ಟ್ರೈ ಮಾಡಿ ಅಂತ ಅಷ್ಟೇ. ಯಾರು ಹೇಳಿದ್ ಅನ್ಯಾಯ ಆಗ್ತಿದೆ ಅಂತ? ಅವರೆಲ್ಲ ಚೆನ್ನಾಗಿದೆ ಅಂತೀಯ, ನೀವು ಅನ್ಯಾಯ ಆಗ್ತಿದೆ ಅಂತ. ನೀವೇ ಹೇಳಿ ಎಲ್ಲ ಚೆನ್ನಾಗಿದೆ ಸರ್, ಇನ್ನೊಬ್ರು ಲೀಡರ್ ಬನ್ನಿ ಅಂತ ಇದ್ದೀರಾ ನೀವೇ. ಗುರುವೆ ಮಾಡ್ತಾ ಇರ್ತೀನಿ ಗುರುವೆ. ನಾನು ನಿಮ್ಮನ್ನೆಲ್ಲ ಕಳಿಸಿರೋದಕ್ಕೆ ನಿಮ್ಮೊಂದು ಸಹಕಾರ ಸಿಕ್ಕಿದ್ರೆ, ನೀವೆಲ್ಲ ಒಂದೇ ಜನಕ್ಕೆ ಹೇಳಿದ್ರೆ ಆಗಲ್ಲ ಅಂತ ನೀವು ಅನ್ಕೊಂಡ್ಬಿಟ್ರೆ ಎಷ್ಟೋ ಲಕ್ಷ ಜನಕ್ಕೆ ಹೋಗಲ್ಲ ಇದು. ಅಲ್ಲಲ್ಲ, ನಾನು ಹೇಳಿದ ಅಲ್ವಾ ಗುರುವೆ, ಒಂದು ಟ್ರೈ ಮಾಡೋಣ ಎಲ್ಲರೂ ಸೇರಿ ಅಂತ. ನಾಳೆ ಆಗುತ್ತೆ ಆಗಲ್ಲ ನಮ್ಮ ಕೈಲಿ ಏನಿದೆ ಅಲ್ವಾ? ಅಲ್ಲ ನೋಡಿ, ಇನ್ನೊಂದ್ಸತಿ ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವ್ ಏನೇ ಮಾಡೋಕ್ ಮುಂಚೆ ಒಂದ್ಸತಿ ಹಾಕೊಂಡು ಒಂದ್ ಅರ್ಧ ಗಂಟೆ ಟೈಮ್ ಕೊಡಿ. ಒಂದ್ಸತಿ ನೋಡಿ, ಫುಲ್ ನೋಡಿ, ನೋಡ್ರ ಮೇಲೆ ನಿಮ್ಗೆ ಏನನ್ಸುತ್ತೋ ಹೇಳಿ, ನಾನು ಬದಲಾವಣೆ ಮಾಡ್ಕೊಂತೀನಿ. ಅಟ್ಲೀಸ್ಟ್ ನೋಡಿ, ಓದಿ, ಅಷ್ಟಾರ ಒಂದು ಸಮಾಧಾನ ಇರಲಿ. ಏನಲ್ಲಿ ನೋಡಕ್ ಮುಂಚೆ ಇದೆಲ್ಲ ಆಗತ್ತಾ, ಅದು ಬೇಡ ದಯವಿಟ್ಟು. ಇದರಿಂದನೇ ಇವತ್ತು ನಾವು ಈ ಪರಿಸ್ಥಿತಿ ಬಂದಿರೋದು, ಅದು ಮರಿಬೇಡಿ. ಯಾರೋ ಲೀಡ್ರಿಂದ ಈ ಸಮಾಜ ಹಾಳಾಗಿದೆ ಅಂತ ಅನ್ನೋದು ನಾನು ಒಪ್ಪೋದೇ ಇಲ್ಲ. ನಮ್ಗಳಿಂದನೇ ಹಾಳಾಗಿರೋದು ಇದು. ನಾವೇ ತಪ್ಪು ಮಾಡಿರೋದು, ನಾವೇ ಸರಿ ಮಾಡ್ಬೇಕಿರ್ಲಿ ಅಲ್ವಾ? ಅದಕ್ಕೆ ಅಮ್ಮ ಒಂದ್ಸತಿ ನೋಡಿ, ಫೇಕ್ ಆಗಿ ಎಂಟರ್ ಆಗಿ ನೋಡಿ, ಟ್ರೈ ಮಾಡಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಅಲ್ಲ, ಆಗೋದನ್ನ ತಡೀರಿ. ನೀವೇ ಆಗ್ಬೇಕಂದ್ರೆ ಆಗಿ ಇನ್ನೊಬ್ರು ತಡೀತಾರೆ.